2023 ಮೇ 13ಕ್ಕೆ ಶೃಂಗೇರಿ ಕ್ಷೇತ್ರದ ಚುನಾವಣೆ ನಡೆದು ಕೌಂಟಿಂಗ್ ನಡೆದಿತ್ತು ಚಿಕ್ಕಮಗಳೂರಿನಲ್ಲಿ. ಆ ಕೌಂಟಿಂಗ್ ಟೇಬಲ್ನ ಅಂಚೆ ಮತದ ಕೌಂಟಿಂಗ್ ಟೇಬಲ್ನಲ್ಲಿ ಭಾಳ ಸರಳವಾಗಿ ಮತ್ತು ಪಾರದರ್ಶಕವಾಗಿ ನಡೆದಿದೆ ಅಂತ ನನಗಂತೂ ಅನಿಸಿತ್ತು. ಆದರೆ ಒಂದಷ್ಟು ಘಟನೆಗಳ ನಂತರ ಮೊನ್ನೆ 2026 ಮೇ 2ನೇ ತಾರೀಕು ಪುನಃ ಕೌಂಟಿಂಗ್ ನಡೀತು. ಆ ಕೌಂಟಿಂಗ್ನಲ್ಲಿ ಒಟ್ಟಾರೆ ಈ ಶೃಂಗೇರಿ ಕ್ಷೇತ್ರದ ಚುನಾವಣೆಯಲ್ಲಿ ಬದಲಾಯಿತು, ಶಾಸಕ ಸ್ಥಾನ ಬದಲಾಯಿತು. ಬದಲಾದಾಗ ಒಂದಷ್ಟು ಜನ ಸೇರಿಕೊಂಡು ನಾನು ಆ ಕೌಂಟಿಂಗ್ ಟೇಬಲ್ನಲ್ಲಿ ಕೂತವನು ಕಾಂಗ್ರೆಸ್ನವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು ಅಲ್ಲಿ ಲ್ಯಾಪ್ಸ್ ಆದಂತಹ ಓಟ್ಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಲಿಕ್ಕೆ ನಾನು ಸಹ ಒಬ್ಬ ಭಾಗಿದಾರ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನಾನು ಪಕ್ಷದಲ್ಲಿ 1993ರಿಂದ ಕೆಲಸ ಮಾಡ್ಕೊಂಬಂದವನು. ಇದುವರೆಗೆ ನಾನು ಆ ರೀತಿಯ ಪಕ್ಷ ದ್ರೋಹದ ಕೆಲಸ ಆಗಲಿ, ವಿಶ್ವಾಸ ದ್ರೋಹದ ಕೆಲಸ ಆಗಲಿ ಅಥವಾ ಹಣಕ್ಕಾಗಿ ಕೆಲಸ ಮಾಡಿದ್ದಾಗಲಿ ಎಲ್ಲೂ ಮಾಡಲಿಲ್ಲ. ಅವತ್ತೂ ಸಹ ನಾನು ಸರಿಯಾಗೇ ಮಾಡಿದ್ದೀನಿ, ಯಾವುದೇ ಮೋಸನೂ ಮಾಡಲಿಲ್ಲ. ಮತ್ತು ಅಲ್ಲಿ ನಡೆದಂಥ ಕೌಂಟಿಂಗ್ ಸಹ ಭಾಳ ಸರಿಯಾಗಿತ್ತು. ಹಾಗಾಗಿ ನನಗೆ ಎಲ್ಲೂ ಹೆದರಿಕೆ ಇಲ್ಲ. ನಾನು ಇದರಲ್ಲಿ ತಪ್ಪಲ್ಲಿ ನಾನು ಭಾಗಿಯಾಗಿಲ್ಲ. ಹಾಗಾಗಿ ಏನು ಹೇಳಿದ್ದಾರೆ ಅದನ್ನ ನಾನು ಭೂತರಾಮ ಸ್ವಾಮಿ ಎದುರುಗಡೆ ಹೇಳ್ತಾ ಇದ್ದೀನಿ. ನಾನು ಇದರಲ್ಲಿ ತಪ್ಪು ಎಸಗಿಲ್ಲ. ಅಕಸ್ಮಾತ್ ನಾನೇನೋ ತಪ್ಪು ಮಾಡಿದರೆ ನಾನು ನಾಶ ಆಗಿ ಹೋಗಬೇಕು. ಅದಿಲ್ಲದೆ ನನಗೆ ಸುಖ ಸುಮ್ಮನೆ ಈ ರೀತಿಯ ಅಪವಾದವನ್ನು ಹೊರಿಸಿ ನನ್ನ ಚಾರಿತ್ರವಧೆ ಮಾಡ್ತಾ ಇರೋರು ಯಾರಿದ್ರೆ ನಾನು ಅವ್ರು ಹಾಳಾಗಿ ಹೋಗಲಿ, ನಾಶ ಆಗಲಿ ಅಂತ ಹೇಳಲ್ಲ. ಭೂತರಾಯ ಸ್ವಾಮಿ ನೀನು ನೋಡ್ಕ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು 2004ರಿಂದನೂ ಹಿಂದೆ ಗೋವಿಂದೇಗೌಡರು ಪೀರಿಯಡಲ್ಲೂ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ಆನಂತರನೂ ಎಲೆಕ್ಷನ್ನಾಗಿ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ಆದರೆ ನಾನು EVM ನೋಡ್ಕೊಳ್ತಾ ಇದ್ದೆ. EVMದು ಪ್ರತಿ ರೌಂಡ್ದು ಎಲ್ಲ ಕಲೆಕ್ಟ್ ಮಾಡಿ ನಮ್ಮ ಏಜೆಂಟ್ಗಳಿಂದ ಟೋಟಲ್ ಮಾಡಿ ಪ್ರತಿ ರೌಂಡ್ದು ನಾನು ಹೇಳ್ತಾ ಇದ್ದೆ. ನಾನು ಪೋಸ್ಟಲ್ ವೋಟು ಇದಕ್ಕೆ ನಾನು ಹೋಗೇ ಇಲ್ಲ. ಸತೀಶ್ ಅವರೇ ಇದ್ದಿದ್ದು, ಅವರೇ ಇದ್ದಾರೆ ಇದ್ರ ಜೊತೆಯಲ್ಲಿ. ನಾನು ಅದು ಕೌಂಟಿಂಗು ಹೋಗಿಲ್ಲ, ನನ್ನ ಸೈನೂ ಇಲ್ಲ ಯಾವುದರಲ್ಲ. ಆದರೆ ಅನಾವಶ್ಯಕವಾಗಿ ಸತೀಶ್ ಅವರು, ರಾಮಸ್ವಾಮಿ ಅವರು ಸೇರಿ ಸೋಲ್ಸಿದ್ರು. ಅವರಿಂದ ಇದಾಯಿತು, ಕಾಂಗ್ರೆಸ್ನ ಹತ್ರ ಡೀಲ್ ಆಯಿತು. ನನ್ನ 43 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಇದುವರೆಗೆ ಕೇಳದೇ ಇರುವಂಥ ದೊಡ್ಡ ಅಪವಾದಗಳನ್ನೆಲ್ಲ ಕೇಳಿದೆ. ಮನಸ್ಸಿಗೆ ನೋವಾಯಿತು. ಆದರೂ ನಾನು ಕೊನೆಗೆ ಯಾರನ್ನೂ ಮೆಸ್ಸಿಕ್ಕಾಗಲ್ಲ. ದೇವರ ಹತ್ರ ಪ್ರಾರ್ಥನೆ ಇಡಬೇಕಂತ ನಾನು ಈಗಾಗಲೇ ಬೊಮ್ಮಲಾಪುರದಲ್ಲಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಇಟ್ಟಿದ್ದೀನಿ. ಇವತ್ತು ಭೂತರಾಯನ ಹತ್ರ ಪ್ರಾರ್ಥನೆ ಇಡ್ತಿದ್ದೀನಿ. ನಮಗೆ ಹಾಗೂ ವೀರಭದ್ರ ದೇವಸ್ಥಾನದಲ್ಲೂ ಪ್ರಾರ್ಥನೆ ಇಡ್ತೀವಿ. ನಮಗೆ ಏನು ನಮ್ಮ ಮೇಲೆ ಆಪಾದನೆ ಹೊರಿಸಿದ್ದಾರೆ, ಪದೇ ನಮ್ಮ ಮೇಲೆ ಆಪಾದನೆ ಹೇಳ್ತಿದ್ದಾರೆ, ಅವರಿಗೆ ತಪ್ಪು ಶಿಕ್ಷೆಯನ್ನು ನಾನು ತಪ್ಪು ಮಾಡಿದರೆ ದೇವರು ನಮಗೆ ಶಿಕ್ಷೆ ಕೊಡಲಿ, ನಾವು ಅನುಭವಿಸ್ತೀವಿ. ನಾವು ಮಾಡದೇ ಇರೋ ತಪ್ಪನ್ನು ನಮ್ಮ ಮೇಲೆ ಹೊರಿಸಿದ್ರೆ ನಾನು ದೇವರ ಹತ್ರ ಕೇಳ್ಕೊಳ್ಳೋದಷ್ಟೇ, ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ನೀನು ಕೊಡದಿತ್ತಿದ್ರೆ ಗೊತ್ತಾಗಲ್ಲ. ಯಾಕಂದರೆ ಈ ತಪ್ಪು ಪದೇ ನಡೆಯುತ್ತೆ. ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತೇಳಿ ನಾವು ಇಲ್ಲಿ ಭೂತರಾಯನ ಹತ್ರ, ವೀರಭದ್ರನ ಹತ್ರ ಮತ್ತು ಅಲ್ಲಿ ಪಂಚಲಿಂಗೇಶ್ವರನ ಹತ್ರ ನಾವು ಬೇಡಿಕೆ ಇಡ್ತೇವೆ.